ಬೆಂಗಳೂರಿನಲ್ಲಿ ರಸ್ತೆ ಸಮಸ್ಯೆ ಮುಗಿಯದ ಕತೆ ಅನ್ನುವಂತಾಗಿದೆ. ಈ ಏರಿಯಾದಲ್ಲಂತೂ ವೈಟ್ ಟಾಪಿಂಗ್ ರಸ್ತೆ ನಿರ್ಮಿಸಿದ ಕೆಲ ದಿನಗಳಲ್ಲೇ ಗುಂಡಿಗಳು ತಲೆ ಎತ್ತಿವೆ. ಸವಾರರು ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ರಸ್ತೆಯಲ್ಲಿ ಗುಂಡಿಯೋ ಇಲ್ಲ ಗುಂಡಿಯಲ್ಲೇ ರಸ್ತೆ ಇದೆಯೋ ಗೊತ್ತಾಗ್ತಿಲ್ಲ. ಅಂದ್ಹಾಗೆ ಇದು ಲಗ್ಗೆರೆಯ ಇಂದಿರಾ ಪ್ರಿಯದರ್ಶಿನಿ ನಗರದ ರಸ್ತೆ. ಒಂದು ಮಳೆ ಬಂದ್ರೆ ಸಾಕು, ರಸ್ತೆಯೇ ಮಾಯವಾಗಿ ಬರೀ ನೀರು ತುಂಬಿದ ಗುಂಡಿಯಷ್ಟೇ ಗೋಚರಿಸುತ್ತೆ. ವಾಹನ ಸವಾರರು, ಪಾದಾಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಿದೆ. ಲಗ್ಗೆರೆಯ ಇಂದಿರಾ ಪ್ರಿಯದರ್ಶಿನಿ ನಗರದಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಇಲ್ಲಿ ಇರ್ತಕ್ಕಂತಹ ರಸ್ತೆ ಎಷ್ಟರ ಮಟ್ಟಿಗೆ ಒಂದು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಇಲ್ಲಿ ಜನರೇ ಇಲ್ಲಿ ಒಂದು ಕ್ಯಾಕರಿಸಿ ಉಗಿಯುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಇಲ್ಲಿ ಕಳೆದ ಒಂದು 5 ತಿಂಗಳ ಹಿಂದೆನೇ ಇಲ್ಲಿ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ನಿರ್ಮಾಣ ಮಾಡಿತ್ತು. ಆದರೆ ಸಂಪೂರ್ಣವಾಗಿ ರಸ್ತೆ ಎಲ್ಲವೂ ಕೂಡ ಇಲ್ಲಿ ಕಿತ್ತು ಹೋಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರತಿದಿನ ಏನಿಲ್ಲ ಅಂತಂದ್ರೂ 3 ರಿಂದ 4 ಜನ ಈ ರಸ್ತೆಯಲ್ಲಿ ಬಿದ್ದೇ ಬೀಳ್ತಾರೆ. ಮತ್ತು ನೋಡ್ಬೋದು ಇಲ್ಲಿ ಕಾರ್ಗಳೆಲ್ಲವೂ ಕೂಡ ಇಲ್ಲಿ ಬಂದರೆ ಅವುಗಳು ಕೂಡ ಇಲ್ಲಿ ರಸ್ತೆ ಮೇಲೆ ಹತ್ತೋಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಆಗುತ್ತೆ. ಇಲ್ಲಿ ಬೈಕ್ಗಳ ಮೇಲೆ ಬೈಕ್ ಸವಾರರು ಯಾರಾದರೂ ಬಂದ್ರಂದರೆ ಅವ್ರಿಗೂ ಕೂಡ ಇಲ್ಲಿ ಒಂದು ಭಯದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಕೇವಲ 5 ತಿಂಗಳ ಹಿಂದೆಯಷ್ಟೇ ಈ ರಸ್ತೆಗೆ ವೈಟ್ ಟಾಪಿಂಗ್ ಮಾಡಲಾಗಿತ್ತು. ಆಗ್ಲೇ ರಸ್ತೆ ಅಧ್ವಾನ ಎದ್ದಿದೆ. ರಸ್ತೆಯ ದುಸ್ಥಿತಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಆದರೆ ಫೋಟೋ ಕ್ಲಿಕ್ಕಿಸಿ ಹೋಗೋದ್ ಬಿಟ್ರೆ ಬೇರ್ಯಾವ ಕೆಲಸವೂ ಆಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಹತ್ರ ಸ್ಕೂಲ್ ಎಲ್ಲ ಇದೆ, ಓಡಾಡ್ತಿರ್ತೇವೆ. ಇಲ್ಲಿ ಡೌನ್ ಇರೋದ್ರಿಂದ ಮಳೆ ಬಂದು ನೀರು ಫುಲ್ಲು ನುಗ್ಗುತ್ತೆ. ಆದ್ದರಿಂದ ಇಲ್ಲಿ ಪ್ರತಿನಿತ್ಯ 1 ಅಲ್ಲ 2 ಅಲ್ಲ 3 ವೆಹಿಕಲ್ ಬಿದ್ದೇ ಬೀಳ್ತವೆ. ಸುಮಾರು ಜನ ಹೆಣ್ಮಕ್ಳುಗಳು, 2 ವೀಲರ್ಗಳು ಎಲ್ಲ ಎತ್ತಾಕೊಂಡು ಬೀಳ್ತಾರೆ. ಹಂಗಾಗಿ ರೋಡ್ ಮಾಡಿನ 6 ತಿಂಗಳ ಕೂಡ ಆಗಿಲ್ಲ. ರೋಡೆಲ್ಲ ಕಿತ್ತೋಗಿದೆ. ಅದಕ್ಕೆ ಕಾನೂನು ಪ್ರಕಾರ ಅದೇನು ಯಾರು ಮಾಡಿದ್ದಾರೆ ಅದನ್ನು ಸ್ವಲ್ಪ ಇದು ಮಾಡಿ, ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿದೆ. ಆದರೂ ಅಧಿಕಾರಿಗಳು ಬಂದು ನೋಡ್ತಾರೆ, ಫೋಟೋ ಹೊಡ್ಕೊತಾರೆ, ಹೋಗ್ತಾರೆ. ಇನ್ನಾದರೂ ಸಂಬಂಧಪಟ್ಟವರು ಈ ರಸ್ತೆಯತ್ತ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಿದೆ. ನಟರಾಜ್, TV9 ಬೆಂಗಳೂರು.